ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವರ್ಸಸ್ CSK. RCB ಮ್ಯಾಚ್ ಅಂದ್ರೆ ಫ್ಯಾನ್ಗಳು ಮುಗಿಬಿದ್ದು ನೋಡ್ತಾರೆ. ಅವ್ರಿಗೆಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ, ಹಬ್ಬದ ವಾತಾವರಣ. ಅದರಲ್ಲೂ ಕೂಡ CSK ವಿರುದ್ಧ ಮ್ಯಾಚ್ ಅಂದರೆ, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮ್ಯಾಚ್ ಅಂದರೆ ಆ ಮ್ಯಾಚನ್ನು ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಅಂಕಲ್ಗಳನ್ನು ಸೋಲಿಸೋ ಮ್ಯಾಚ್ ಅಂದರೆ ಬಹಳನೇ ಖುಷಿ. ನಾವು ಈ ಬಾರಿನೂ ಕೂಡ ಖಂಡಿತವಾಗಿಯೂ ಕೂಡ ಸೋಲಿಸ್ತೀವಿ. ಕಳೆದ ಬಾರಿ ಚಾಂಪಿಯನ್ಸ್ ಆಗಿದ್ದೀವಿ. ಮೊದಲ ಮ್ಯಾಚ್ ಅದ್ಭುತವಾಗಿ ಉದ್ಘಾಟನಾ ಪಂದ್ಯದಲ್ಲಿ ಅದ್ಭುತವಾಗಿ ಚೇಸ್ ಮಾಡಿ ಗೆದ್ದಿದ್ದೀವಿ. ವಿರಾಟ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಅನ್ನೋದನ್ನು ಮತ್ತೊಂದು ಸಾರಿ ಸಾಬೀತುಪಡಿಸಿದ್ದಾರೆ ಒಂದು ಕಡೆಗೆ. ಆದರೆ ಮತ್ತೊಂದು ಕಡೆಗೆ CSK ಸತತ 2 ಸೋಲನ್ನು ಅನುಭವಿಸಿದೆ. ಮೊದಲ ಮ್ಯಾಚಲ್ಲಿ ಹೀನಾಯವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ರು. 128ಕ್ಕೆ ಆಲ್ಔಟ್ ಆಗಬೇಕಾಯಿತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ರಾಜಸ್ಥಾನ್ ರಾಯಲ್ಸ್ ಆ ನಂತರ ಹೊಡೆದಿರೋದು 15 ವಯಸ್ಸಿನ ಹುಡುಗ ಹೊಡೆದಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತ. ಈ ಹಿನ್ನೆಲೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮೊದಲ ಮ್ಯಾಚ್ ಸೋಲನ್ನು ಅನುಭವಿಸಿದೆ. ಎರಡನೇ ಮ್ಯಾಚ್ ಉತ್ತಮವಾಗಿ ಆಟ ಆಡಿದ್ರೂ ಕೂಡ, ಅದರಲ್ಲೂ ಕೂಡ ಮಾತ್ರ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು. 90+ ರನ್ ಹೊಡೆದ್ರು. ಬಟ್ ಆದರೆ ಏನು ಮಾಡೋದು, 200 ಹೊಡೆದ್ರೂ ಕೂಡ ಪಂಜಾಬ್ ಕಿಂಗ್ಸ್ ಅದ್ಭುತವಾದಂಥ ಚೇಸ್ ಮಾಡಿ ನಿಮಗೆ ಒಳ್ಳೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆ ಮೂಲಕ CSK ಎರಡನೇ ಮ್ಯಾಚ್ ಕೂಡ ಸೋತಿದೆ. ಸೊ ಮೂರನೇ ಮ್ಯಾಚ್ ಈಗ ಅದು RCB ವಿರುದ್ಧ, ಅದು ಬೆಂಗಳೂರಿನಲ್ಲಿ, ಅದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಈ ಹಿಂದಿನ ಸೀಸನ್ನಲ್ಲಿ 210 ರನ್ ಹೊಡೆದ್ರೂ ಕೂಡ ಅದನ್ನು ಚೇಸ್ ಮಾಡಿತ್ತು ನಮ್ಮ RCB. ಅದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಅವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿನೂ ಕೂಡ 60+ ರನ್ ಹೊಡೆದಿದ್ರು. ಅದು ಈಗಲೂ ಕೂಡ ನೆನಪಿದೆ. ಅವತ್ತಿನ ಮ್ಯಾಚಲ್ಲಿ ಮಾತ್ರೆ ಕೂಡ ತುಂಬ ಚೆನ್ನಾಗಿ ಆಡಿದರು. ನಿಮಗೆ 94+ ರನ್ ಹೊಡೆದಿದ್ರು ಅಂತ ಅನಿಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನೇ ಇರಲಿ, ಬಟ್ ಇವತ್ತಿನ ಮ್ಯಾಚ್ ಏನಿದೆಯಲ್ಲ, ಇವತ್ತಿನ ಮ್ಯಾಚಿನ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದೆ. CSKನ ಈ ಬಾರಿ ಮತ್ತೊಂದು ಸಾರಿ ನಾವು ಸೋಲಿಸುವಂಥ ಕೆಲಸ ಮಾಡ್ತೇವೆ ಅಂತೇಳಿ. ಈ ಹಿಂದಿನ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ CSK 21 ಸಾರಿ RCB ವಿರುದ್ಧ ಗೆಲುವನ್ನು ಸಾಧಿಸಿದೆ. ಅದೇ RCB CSK ವಿರುದ್ಧ 13 ಸಾರಿ ಗೆಲುವನ್ನು ಸಾಧಿಸಿರಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಅಂಕಿಅಂಶಗಳನ್ನು ನೋಡ್ತಾ ಹೋದಾಗ ಯಾರು ಸೋಲು ಜಾಸ್ತಿ, ಯಾರು ಗೆಲುವು ಜಾಸ್ತಿ ಅಂತ ನೋಡ್ತಾ ಹೋದಾಗ ಅಫ್ಕೋರ್ಸ್ CSKದು ಜಾಸ್ತಿ ಇದೆ. ಆದರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ಹೀನಾಯವಾದಂಥ ಪ್ರದರ್ಶನ ಮಾಡ್ತಾ ಇದೆ. ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಕೂಡ ಬೌಲಿಂಗಲ್ಲಿ ಅವರು ಎಡುತ್ತಾ ಇದ್ದಾರೆ. 200+ ರನ್ ಹೊಡೆದ್ರೂ ಕೂಡ ಸೋಲನ್ನು ಅನುಭವಿಸ್ತಾ ಇದ್ದಾರೆ ಒಂದು ಕಡೆಗಾದರೆ. CSK ಪರಿಸ್ಥಿತಿ ಹೀಗಾದರೆ RCBಯ ಪರಿಸ್ಥಿತಿ ತುಂಬಾ ಅದ್ಭುತವಾಗಿದೆ. ಕಳೆದ ಬಾರಿ ಚಾಂಪಿಯನ್ಸ್ ಗೆದ್ದವರು ಈ ಬಾರಿನೂ ಕೂಡ ಚಾಂಪಿಯನ್ಸ್ ಆಗೇ ಆಗ್ತೀವಿ, ಈ ಬಾರಿ ಕಪ್ ನಮ್ಮದೇ ಅಂಥೇಳಿ RCB ಮುಂದೆ ಹೋಗ್ತಾ ಇದೆ. ಅದ್ಭುತವಾದಂಥ ಟೀಮನ್ನು ಕಟ್ಟಿದ್ದಾರೆ. ನಿಮಗೆ ಆರಂಭದಿಂದನೂ ಕೂಡ ನೋಡ್ತಾ ಹೋದರೆ ಓಪನರ್ ಆಗಿ ನಿಮಗೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಬಂದರೆ ದೇವದತ್ ಪಡಿಕ್ಕಲ್ ಬರ್ತಾರೆ, ಆಮೇಲೆ ರಜತ್ ಪಟ್ಟಿದಾರ್, ನಿಮಗೆ ಒಬ್ಬೊಬ್ಬರು ರದರ್ಫೋರ್ಡ್, ನಿಮಗೆ ಅದಾದ ನಂತರ ಬರುವಂಥ ಬ್ಯಾಟ್ಸ್ಮನ್ಗಳನ್ನು ನೋಡ್ತಾ ಹೋದರೆ ತುಂಬಾ ಅದ್ಭುತವಾದಂಥ ಬೌಲಿಂಗ್ ಇದೆ. ಇನ್ನು CSK ವಿರುದ್ಧ 149 ಸ್ಟ್ರೈಕ್ ರೇಟಲ್ಲಿ ವಿರಾಟ್ ಕೊಹ್ಲಿ ಆಡಿದ್ದಾರೆ ಇಲ್ಲಿವರೆಗೂ ಕೂಡ. ಸೊ ಆ ಕಾರಣಕ್ಕೆ 3 ಇದರಲ್ಲೂ ಕೂಡ ಯುವರಾಜ್ ಸಿಂಗ್ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಾರೆ. ಏನು ಅಂತಂದರೆ 3 ಫಾರ್ಮೆಟಲ್ಲೂ ಕೂಡ ಕಳೆದ 2 ದಶಕದಿಂದನೂ ಕೂಡ ಅದ್ಭುತವಾಗಿ ಆಡ್ತಿರುವಂಥ ವಿರಾಟ್ ಕೊಹ್ಲಿ ಆ ಪರ್ಫಾರ್ಮೆನ್ಸನ್ನು ಹಾಗೆ ಮುಂದುವರಿಸ್ತಾ ಇರೋದು. ಈಗಲೂ ಕೂಡ ರನ್ಗಳ ಹಂಗರ್ ಅವ್ರಿಗೆ ಇರೋದು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಮೆಚ್ಚತಕ್ಕಂಥದ್ದು. ಅಂಥ ಬ್ಯಾಟ್ಸ್ಮನ್ ನಿಜವಾಗ್ಲೂ ಕೂಡ ಸಿಗೋದಿಲ್ಲ, ತುಂಬಾ ಅಪರೂಪ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ವಿರಾಟ್ ಕೊಹ್ಲಿ T20 ಮ್ಯಾಚ್ಗಳು, ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ಬಿಟ್ಟು 1 ವರ್ಷ ಆಗಿದೆ. ಅದಾದಮೇಲೂ ಕೂಡ ಆಡ್ತಿರುವಂಥ ರೀತಿ, ಅದರಲ್ಲೂ ಕೂಡ ಮೊದಲ ಮ್ಯಾಚಲ್ಲಿ ಆಡಿದಂಥ ರೀತಿ, ಆಫ್ಕೋರ್ಸ್ ಒಂದು ಜೀವದಾನ ಸಿಕ್ಕಿದೆ, ಅದರ ಆಚೆಗೂ ಕೂಡ ಆಡಿದಂಥ ರೀತಿ ಅದ್ಭುತವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮತ್ತೆ ನೋಡಲಿಕ್ಕೆ ಎಲ್ಲ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ CSK ವಿರುದ್ಧ ಆಡೋದಂದರೆ, CSK ವಿರುದ್ಧ ಗೆಲ್ಲುವ ಆ ಸನ್ನಿವೇಶ ನೋಡೋದಂದರೆ ಅದು ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಆ ಆಸೆ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ನಡೀತಿರುವಂಥ ಇಂದಿನ ಮ್ಯಾಚ್ ಬಹಳನೇ ಕೀನಾಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪಿಚ್ ನಿಮಗೆ ಆಬ್ವಿಯಸ್ಲಿ ಇದು ಬ್ಯಾಟ್ಸ್ಮನ್ಗಳ ಸ್ವರ್ಗ. ಇದು ನಿಮಗೆ 2015ರಿಂದನೂ ನೋಡ್ತಾ ಬಂದರೆ 200+ ರನ್ನೇ ಜಾಸ್ತಿ ಆಗಿರೋದು. ಕಳೆದ ಮ್ಯಾಚು ಕೂಡ ನೋಡಿದ್ರೆ 202 ರನ್ ಹೊಡೆದಿದ್ರು. ಸೊ ಅದನ್ನು ಚೇಸ್ ಮಾಡುವಂಥ ಕಾರ್ಯನೂ ಕೂಡ RCB ಮಾಡಿತ್ತು. ಸೊ ಇವತ್ತಿನ ಮ್ಯಾಚಲ್ಲೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದೆ. ನಿಮಗೆ ಯಾರು
ಅಫ್ಕೋರ್ಸ್ ಕಳೆದ ಮ್ಯಾಚಲ್ಲಿ ಚೇಸ್ ಆಯ್ಕೆಯನ್ನು ಮಾಡಿಕೊಂಡ್ರು, ಈ ಬಾರಿನೂ ಕೂಡ. ಬಟ್ ಪಿಚ್ ರಿಪೋರ್ಟ್ ನೋಡ್ತಾ ಹೋದರೆ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ ಒಳ್ಳೆ ಅವಕಾಶ ಇದೆ, ಅದಾದ ನಂತರ ಡ್ಯೂ ಫ್ಯಾಕ್ಟರ್ ಇರುತ್ತೆ ಅಂತಲೂ ಅಂತಾರೆ. ಬಟ್ ಸಿಚುವೇಶನ್ ಡಿಪೆಂಡ್ ಹೇಗಾಗತ್ತೆ ಅಂತೇಳಿ ಒಂದಷ್ಟು ಮಳೆ ಬರ್ಬೋದು ಅಂತಲೂ ಕೂಡ ಇದೆ, ಆದರೆ ದೊಡ್ಡ ಮಳೆ ಏನಿಲ್ಲ. ಆ ಕಾರಣಕ್ಕಾಗಿ ನಿಮಗೆ ಮ್ಯಾಚ್ಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಜೋರು ಮಳೆ ಬಂದರೂ ಕೂಡ 15-20 ನಿಮಿಷದಲ್ಲಿ ಮತ್ತೆ ಮ್ಯಾಚ್ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ, ಅನುಮಾನನೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದು ಫೇಸರ್ಗಳಿಗೆ ಹೇಳಿ ಮಾಡಿಸಿದಂಥ ಬೌಲಿಂಗ್ ಸ್ವಿಂಗ್ ಆಗುತ್ತೆ. ಈ ಕಾರಣಕ್ಕಾಗಿ ಫೇಸರ್ಗಳಿಗೆ ಹೆಚ್ಚು ಇಂಪಾರ್ಟೆಂಟ್ ಇರುವಂತಹ ಪಿಚ್ ಕೂಡ ಹೌದು, ಆದರೆ ಸ್ಪಿನ್ನರ್ಗಳಿಗೆ ಹೇಳಿಕೊಳ್ಳುವಂಥ ಏನು ಹೆಚ್ಚು ಅವರಿಗೆ ಯುಟಿಲೈಸ್ ಆಗೋದಿಲ್ಲ, ಸೌಲಭ್ಯ ಸಿಗೋದಿಲ್ಲ. ಬ್ಯಾಟ್ಸ್ಮನ್ಗಳಿಗೆ ಅಂತೂ ನಿಜವಾಗ್ಲೂ ಸ್ವರ್ಗ ಇದು, ಯಾಕಂದರೆ ಬೌಂಡ್ರಿ ತುಂಬಾ ಚಿಕ್ಕದು. ಆ ಕಾರಣಕ್ಕಾಗಿ 200+ ಆರಾಮ್ಸೆ ಬರುತ್ತೆ ಅಂಥೇಳಿ. ಯಾಕಂದರೆ ಚೆನ್ನೈ ಸೂಪರ್ ಕಿಂಗ್ಸಲ್ಲೂ ಕೂಡ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಇದ್ದಾರೆ, ಆದರೆ ಒಂದು ಅವರಿಗೆ ಬ್ಯಾಡ್ ಲಕ್ ಅಂದರೆ ನಿಮಗೆ ಕಳೆದ ವರ್ಲ್ಡ್ ಕಪ್ಪಲ್ಲಿ ಅದ್ಭುತವಾದಂಥ ಪ್ರದರ್ಶನ ಮಾಡಿದಂಥ ಸಿಕ್ಕಂಥ 4-5 ಮ್ಯಾಚ್ಗಳಲ್ಲಿ ಅದ್ಭುತವಾದಂಥ ಪ್ರದರ್ಶನ ಮಾಡಿದಂಥ ಸಂಜು ಸ್ಯಾಮ್ಸನ್ ಕಳೆದ 2 ಮ್ಯಾಚಲ್ಲೂ ಕೂಡ ಹೆಚ್ಚಿನ ಪ್ರದರ್ಶನ ಮಾಡಿಲ್ಲ. ಅವರು 5-7 ಹೀಗೆ ಔಟ್ ಆಗ್ತಾನೆ ಬರ್ತಾ ಇದ್ದಾರೆ. 3ನೇ ಮ್ಯಾಚ್ ಇವತ್ತಿನ ಮ್ಯಾಚಲ್ಲಿ ಅವರು ಆಡಲೇಬೇಕಾದಂಥ ಪ್ರಭಾವಕ್ಕೆ ಅಥವಾ ಒತ್ತಡಕ್ಕೆ ಒಳಗಾಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭುವನೇಶ್ವರ್ ಕುಮಾರ್ ಇದೇ ಸಂಜು ಸ್ಯಾಮ್ಸನ್ನ 4 ಸಾರಿ ಔಟ್ ಮಾಡಿದ್ದಾರೆ. ಇದು ಕೂಡ ಕನ್ಸಿಡರ್ ಆಗುತ್ತೆ, ಯಾಕಂದರೆ ಸ್ವಿಂಗ್ ಬಾಲರ್ ಭುವನೇಶ್ವರ್ ಕುಮಾರ್ ಜೋಶ್ ಹೇಜಲ್ವುಡ್ ಇಲ್ಲದೆ ಇರೋ ಕಾರಣಕ್ಕಾಗಿ. ಬಹುಶಃ ಇವತ್ತಿನ ಮ್ಯಾಚಲ್ಲೂ ಕೂಡ ಜೋಶ್ ಹೇಜಲ್ವುಡ್ ಬರುವಂಥ ಲಕ್ಷಣಗಳು ಕಂಡು ಬರ್ತಾ ಇಲ್ಲ, ಯಾಕಂದರೆ ಅವರು ಇಂಜುರಿಯಿಂದ ಹೊರ ಬರಬೇಕಾಗಿದೆ. ಪ್ರಾಕ್ಟೀಸ್ ಸೆಷನ್ನಲ್ಲಿ ಒಂದಷ್ಟು ಹೊರಗಡೆ ಕಾಣಿಸ್ಕೊಂಡ್ರೂ ಕೂಡ ಆಡ್ತಾರೋ ಇಲ್ಲ ಅನ್ನೋದು ಕೊನೆಯ 1 ಗಂಟೆಯಲ್ಲಿ ತಿಳಿಬೋದು. ಬಟ್ ಸದ್ಯದ ಪರಿಸ್ಥಿತಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಜೋಶ್ ಹೇಜಲ್ವುಡ್ ಇರೋದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಆ ಕಡೆಗೂ ಕೂಡ ನಿಮಗೆ 2 ಭಾಳ ರೀತಿಯಾದಂಥ ತೊಂದರೆ. ಒಂದು, ತಲಾ ಆಡ್ತಾರಾ ಇಲ್ಲ ಅಂಥೇಳಿ, ಸದ್ಯಕ್ಕೆ ಇಲ್ಲ, ತಲಾ ಆಡೋದಿಲ್ಲ. ಬಟ್ ನಿಮಗೆ ಇದರಲ್ಲಿ VIP ಇದರಲ್ಲಿ ಸೀಟಲ್ಲಿ ಅವ್ರು ಕಾಣಿಸ್ಕೊಳ್ಬೋದು. ಅಷ್ಟು ಬಿಟ್ಟರೆ ಮ್ಯಾಚಲ್ಲಿ ಆಡ್ತಾರ ಅಂದರೆ ಸದ್ಯದ ಇನ್ನೊಂದು 2-3 ಮ್ಯಾಚ್ಗಳು ಆಡುವಂಥ ಅವಕಾಶಗಳು ಇಲ್ಲ. ಅಂದರೆ ಬಹುಶಃ ಅವರು ಯಾವ ರೀತಿಯಾದಂಥ ಟ್ಯಾಕ್ಟಿಕ್ಸ್ ಇದೆಯೋ ಗೊತ್ತಿಲ್ಲ, ಅಥವಾ ಹೆಲ್ತ್ ರೀಸನ್ ಕಾರಣಕ್ಕಾಗಿಯೋ ಬೇರೆ ಯಾವ ರೀಸನ್ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಇನ್ನೂ ಅವ್ರನ್ನ ಬರ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ಭಾಳ ಪ್ರಮುಖವಾದಂಥ ವಿಷಯ. ಇನ್ನು ಬ್ರೇವಿಸ್ ಕೂಡ ಆ್ಯಡ್ ಆಗ್ತಾರೋ ಇಲ್ಲ ಅಂಥೇಳಿ, ಅದು ಅವರು ಕೂಡ ಇಂಜುರಿ ಇರೋದ್ರಿಂದ CSKಗೆ ಹೊಡೆತದ ಮೇಲೆ ಹೊಡೆತಗಳಿದ್ದಾವೆ, ತೊಂದರೆಗಳಂತೂ ಆಗೇ ಆಗ್ತಾ ಇದ್ದಾವೆ. ಬಟ್ ಅದ್ಭುತವಾದಂಥ ಫಾರ್ಮಲ್ಲಿ, ಅದ್ಭುತವಾದಂಥ ಕಾನ್ಫಿಡೆನ್ಸಲ್ಲಿ RCB ಇದೆ. ಅದರ ಜೊತೆಗೆ ಮತ್ತೊಂದು ಅಂದರೆ RCB ಅಭಿಮಾನಿಗಳು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಿರುವಂಥ ಮ್ಯಾಚ್ ನಿಜವಾಗ್ಲೂ ಕೂಡ ಅಭಿಮಾನಿಗಳಿಗೆ ಹಬ್ಬ. CSKಯ ಅಭಿಮಾನಿಗಳಿಗೆ ಉರಿಸ್ಲಿಕ್ಕೆ, ವಿಜಲನ್ನು ಸರಿಯಾಗಿ ಓಡಿಸ್ಲಿಕ್ಕೆ RCB ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ. ಇನ್ಫ್ಯಾಕ್ಟ್ RCBಯ ಪ್ಲೇಯರ್ಸ್ಗಿಂತಲೂ ಕೂಡ ಮುಗಿಬಿದ್ದು ಕಾಯ್ತಾ ಇದ್ದಾರೆ CSK ಫ್ಯಾನ್ಗಳನ್ನು. ಅಂಕಲ್ಗಳನ್ನ ಹೊಡಿತೀವಿ, ಸರಿ ಬಿಡೋದಿಲ್ಲ ಅನ್ನೋ ರೀತಿ ಡೈಲಾಗ್ಗಳನ್ನು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಮ್ಯಾಚ್ ಅಫ್ಕೋರ್ಸ್ RCB ಫೇವ್ರೆಟ್ ಟೀಮ್ ಇದೆ, ಬಟ್ ಹಾಗಂತೇಳಿ CSK ಏನೂ ಇಲ್ಲ ಅಂತಲ್ಲ, ಅದು ಪುಷ್ಬ್ಯಾಕ್ ಮಾಡ್ಬೋದು, ರನ್ನಿಂಗ್ ಫೈಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿದೆ. ಸಂಜು ಸ್ಯಾಮ್ಸನ್ ಏನಾದರೂ ನಿಂತ್ಕೊಂಡ್ರೆ 1 ಸೈಡ್ ಮ್ಯಾಚ್ ಆಗುವಂಥ ಚಾನ್ಸಸ್ ಕೂಡ ಇದ್ದಾವೆ. ಬಟ್ ಆದರೆ ನಿಮ್ಮ RCBಯ ಬ್ಯಾಟಿಂಗ್ ಲೈನಪ್ ನೋಡ್ತಾ ಹೋದರೆ ಅದ್ಭುತ. ಜೊತೆಗೆ ಬಾಲಿಂಗ್ನ ಲೈನಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ, ಆಯುಷ್ ಮಾತ್ರೆ, ಕಾರ್ತಿಕ್ ಶರ್ಮಾ, ಡೆವಾಲ್ಡ್ ಬ್ರೇವ್ಸ್ದೇ ಇಂಜುರಿ ಪ್ರಾಬ್ಲಮ್ ಇರೋದು. ಇನ್ನು ಶಿವಮ್ ದುಬೆ, ಸರ್ಫರಾಜ್ ಖಾನ್ ಕಳೆದ ಮ್ಯಾಚಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು. ಪ್ರಶಾಂತ್ ವೀರ್ ಅಥವಾ ಅಕೀಲ್ ಹುಸೇನ್, ನೂರ್ ಅಹ್ಮದ್ ಇರ್ತಾರೆ, ಖಲೀಲ್ ಅಹ್ಮದ್ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅನ್ಶುಲ್ ಕಾಂಬೋಜ್ ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಟ್ ಹೆನ್ರಿ ಅಥವಾ ಜೇಮಿ ಓವರ್ಟನ್ ಇವರಿಬ್ಬರಲ್ಲಿ ಅನ್ನೊಬ್ಬರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಟೀಮ್ RCBಯ ಟೀಮ್ 11 ಯಾರ್ಯಾರು ಇರ್ತಾರೆ ಅಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ, ಅದರ ಜೊತೆಗೆ ಫಿಲ್ ಸಾಲ್ಟ್ ಇರ್ತಾರೆ. ಅದರ ಜೊತೆಗೆ ಇನ್ನು ನಿಮಗೆ ಬರುವಂಥ ಆಟಗಾರರು ಯಾರು ಅಂತ ನೋಡೋದಾದರೆ ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಶೆಫರ್ಡ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ವಿಕೆಟ್ ಕೀಪರ್, ಕೃಣಾಲ್ ಪಾಂಡೆ, ಭುವನೇಶ್ವರ್ ಕುಮಾರ್, ಜಾಕಬ್ ಡಫಿ, ಅಭಿನಂದನ್ ಸಿಂಗ್, ಸುಯಾನ್ ಶರ್ಮಾ, ಇಷ್ಟು ಜನ ಇರ್ತಾರೆ. ಇದ್ರ ಜೊತೆಗೆ ಬೆತ್ತಲ್ಲ ಯಾಕೆ ಆಡಿಸ್ತಾರೆ, ಎಲ್ಲ ಆಡಿಸುವಂಥ ಅವಕಾಶಗಳಿದಾವೆ, ಆಡಿಸಿದ್ರೆ ಒಳ್ಳೆಯದು ಅಂಥೇಳಿ
ನಾವೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೀವಿ. ಮೀನ್ಸ್ ಅದ್ಭುತವಾದಂಥ ಬ್ಯಾಟ್ಸ್ಮನ್, ಅವ್ರನ್ನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೇದಂಥೇಳಿ. ನೋಡೋಣ ಮ್ಯಾಚ್ ಏನಾಗುತ್ತೆ ಅಂಥೇಳಿ. RCB ಅಫ್ಕೋರ್ಸ್ ವಿನ್ನಿಂಗ್ ಹೆಚ್ಚು ಆ ರೀತಿಯಾದಂಥ ಸಿಚುವೇಶನ್ ಒಂದು ಸಿನಾರಿಯನ್ನು ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.